ಉಡುಪಿಯಲ್ಲಿ ಪರ್ಯಾಯ ಸಂಭ್ರಮ ಜೋರಾಗಿದೆ. ವಿವಾದಗಳ ಸುಳಿಯಲ್ಲಿ ಸಿಲುಕಿದ್ದ ಶಿರೂರು ಮಠಕ್ಕೆ ಈ ಬಾರಿ ಪರ್ಯಾಯದ ಹೊಣೆ. ಮಠಕ್ಕೆ ನೇಮಕಗೊಂಡಿರುವ ಯತಿ ವೇದವರ್ಧನ ತೀರ್ಥರು ಪುರಪ್ರವೇಶ ಮಾಡಲಿದ್ದಾರೆ. ಯತಿಗಳ ಸ್ವಾಗತಕ್ಕೆ ಕೃಷ್ಣನೂರು ಉಡುಪಿ ಸಜ್ಜು. ಉಡುಪಿ ಪರ್ಯಾಯ ಸಂಭ್ರಮಕ್ಕೆ ಕ್ಷಣಗಣನೆ ಆರಂಭ ಆಗಿದೆ. ಕೃಷ್ಣನೂರು ಉಡುಪಿಯಲ್ಲಿ ನಾಡಹಬ್ಬದ ತಯಾರಿ ಜೋರಾಗಿದೆ. ಉಡುಪಿ ಅಷ್ಟಮಠಗಳಲ್ಲಿ ಶಿರೂರು ಮಠವು ಒಂದು ಪ್ರಮುಖ ಮಠ. ಲಕ್ಷ್ಮೀವರ ತೀರ್ಥರ ಅಸಹಜ ಸಾವಿನ ಬಳಿಕ ಇಲ್ಲಿ ಗೊಂದಲದ ಗೂಡಾಗಿತ್ತು. ಅತ್ಯಂತ ಎಳೆಯ ಪ್ರಾಯದಲ್ಲೇ ವೇದವರ್ಧನ ತೀರ್ಥರು ಪೀಠಾರೋಹಣಗೊಂಡಿದ್ದು, ಇದೀಗ ಸರ್ವಜ್ಞ ಪೀಠಾರೋಹಣದ ಮೂಲಕ ಪರ್ಯಾಯದ ಜವಾಬ್ದಾರಿ ವಹಿಸಿಕೊಳ್ತಿದ್ದಾರೆ. ದೇಶ ಸಂಚಾರ ಮುಗಿಸಿ ಉಡುಪಿಗೆ ಆಗಮಿಸ್ತಾ ಇರುವ ಯತಿಗಳಿಗೆ ವೈಭವದ ಸ್ವಾಗತಕ್ಕೆ ನಗರ ಸಿಂಗಾರಗೊಂಡಿದೆ. ಜನವರಿ 9ರಂದು ಶ್ರೀ ವೇದವರ್ಧನ ತೀರ್ಥರ ಪುರಪ್ರವೇಶ ನಡೆಯಲಿದೆ. ಕಡಿಯಾಳಿ ಮಹಿಷಮರ್ದಿನಿ ದೇವಳದಿಂದ ಪುರಪ್ರವೇಶ ಮೆರವಣಿಗೆ ಆರಂಭವಾಗಲಿದೆ. ವಿದೇಶ ಯಾನದ ಕಾರಣದಿಂದ ಅಷ್ಟಮಠಾಧೀಶರು ದೂರವಿದ್ದ ಸಂದರ್ಭದಲ್ಲೇ ಪುತ್ತಿಗೆ ಶ್ರೀಗಳು ಏಕಾಂಗಿಯಾಗಿ ಪರ್ಯಾಯ ಪೂರೈಸಿದ್ದಾರೆ. ಇನ್ನು ಪರ್ಯಾಯದ ಧಾರ್ಮಿಕ ವಿಧಿಗಳಲ್ಲಿ ಅಷ್ಟಮಠಾಧೀಶರು ಭಾಗವಹಿಸದೇ ಇರುವುದು ಅಪರೂಪದ ಘಟನೆ. ಆದರೂ ಪುತ್ತಿಗೆ ಶ್ರೀಗಳು ಅದ್ಧೂರಿಯಾಗಿಯೇ ಪೂಜಾವಧಿ ಪೂರ್ಣಗೊಳಿಸಿದ್ದಾರೆ. ಉಡುಪಿಯ ನಾಡಹಬ್ಬ ಪರ್ಯಾಯೋತ್ಸವಕ್ಕೆ ಕ್ಷಣಗಣನೆ ಆರಂಭಗೊಂಡಿರುವಂತದ್ದು. ಉಡುಪಿ ಶ್ರೀಕೃಷ್ಣ ಮಠ ಸಹಿತ ಉಡುಪಿ ಜಿಲ್ಲೆ ಸಕಲ ಸಿದ್ಧತೆಗಳನ್ನು ಈ ನಿಟ್ಟಿನಲ್ಲಿ ಮಾಡಿಕೊಳ್ತಾ ಇರುವಂತದ್ದು. ಉಡುಪಿಯ ಶ್ರೀಕೃಷ್ಣ ಮಠ ಅಷ್ಟಮಠಗಳ ನಾಡು. ಇಲ್ಲಿ 2 ವರ್ಷಕ್ಕೊಮ್ಮೆ ಪರ್ಯಾಯದ ಪೂಜೆ ಮಾಡ್ಲಿಕ್ಕೆ, ಅಂದ್ರೆ ಶ್ರೀಕೃಷ್ಣನನ್ನ ಮುಟ್ಟಿ ಪೂಜೆ ಮಾಡ್ಲಿಕ್ಕೆ ಅಧಿಕಾರ ಇರ್ತದೆ. ಮಾಧ್ವ ಪರಂಪರೆಯಂತೆ 2 ವರ್ಷಕ್ಕೊಮ್ಮೆ ವಿಜೃಂಭಣೆಯಿಂದ ಪರ್ಯಾಯೋತ್ಸವ ನಡೀತದೆ. ಶಿರೂರು ಪರ್ಯಾಯಕ್ಕೆ ಅಷ್ಟಮಠಾಧೀಶರಿಗೆ ಆಹ್ವಾನ ನೀಡಲಾಗಿದೆ. ಎಲ್ಲಾ ಮಠಾಧೀಶರ ಸಾನ್ನಿಧ್ಯದಲ್ಲಿ ಪರ್ಯಾಯ ನಡೆಯಲಿದೆ. ಇತ್ತ ನಾಡಹಬ್ಬವಾದ ಉಡುಪಿ ಪರ್ಯಾಯಕ್ಕೆ ಸರ್ಕಾರದ ಅನುದಾನ ಇಲ್ಲದಿರುವ ಬಗ್ಗೆ ಪ್ರಶ್ನೆಗಳು ಮೂಡಿವೆ. ಆದರೆ ಸ್ಥಳೀಯ ತೆರಿಗೆ ಸಂಗ್ರಹದ ಹಣ ಬಳಸಿಕೊಳ್ಳಲು ಸರ್ಕಾರ ಅವಕಾಶ ಕೊಟ್ಟಿದೆ. ಉಡುಪಿಯ 5 ಕ್ಷೇತ್ರಗಳಿಗೆ ಸಂಬಂಧಿಸಿದ ನಿಧಿಯಿಂದ 6 ಕೋಟಿ ರೂಪಾಯಿ ಬಳಸಿಕೊಳ್ಳಲು ಗ್ರೀನ್ ಸಿಗ್ನಲ್ ನೀಡಲಾಗಿದೆ. ಈ ಹಣವನ್ನು ನಗರದ ರಸ್ತೆ ಹಾಗೂ ಮೂಲಭೂತ ಸೌಕರ್ಯ ಅಭಿವೃದ್ಧಿಗೆ ಬಳಸಲಾಗುತ್ತಿದೆ. ಉಡುಪಿ ಪರ್ಯಾಯ ನಮ್ಮ ಪರ್ಯಾಯ ದೃಷ್ಟಿಯಲ್ಲಿ ಅವರಿಗೆ ಕೊಡುವಂಥ ಅನುದಾನವನ್ನು ನೀವು ಉಡುಪಿಗೆ ಬಳಕೆ ಮಾಡಿ ಅಂತ ಒಂದು ನಿರ್ಣಯ ಮಾಡಿ ಸಚಿವರಿಗೆ ಸಹಕಾರವನ್ನು ನೀಡಿದ್ದಾರೆ. ಅದರಿಂದಾಗಿ ಸಚಿವರು 6 ಕೋಟಿ ವೆಚ್ಚದಲ್ಲಿ ಮೂಲಭೂತ ಸೌಕರ್ಯಗಳಿಗೆ ಅದನ್ನು ಮೀಸಲಿಟ್ಟಿದ್ದಾರೆ. ನಿನ್ನೆ ದಿನ ಅದಕ್ಕೆ ಅಧಿಕೃತವಾಗಿ ಮುದ್ರೆ ಕೂಡ ಹಾಕಿದೆ. ಇವತ್ತಿನಿಂದ ಕಾಮಗಾರಿ ಪ್ರಾರಂಭ. ಒಟ್ಟಾರೆ ಶಿರೂರು ಪರ್ಯಾಯ ಧಾರ್ಮಿಕ ಇತಿಹಾಸದ ಹೊಸ ಅಧ್ಯಾಯವಾಗ್ತಿದೆ. ಯುವ ಯತಿಯ ಪೀಠಾರೋಹಣ ಏಕಾಂಗಿಯಾಗಿ ಪೂರ್ಣಗೊಂಡಿದೆ. ಶಿರೂರು ಪರ್ಯಾಯ ಪರಂಪರೆ, ಪರಿವರ್ತನೆ ಮತ್ತು ಪ್ರಶ್ನೆಗಳ ಮಧ್ಯೆ ನಾಡಹಬ್ಬದ ಸಂಭ್ರಮ ಉಡುಪಿಯಲ್ಲಿ ಮನೆ ಮಾಡಿದೆ. ಗಣೇಶ್ ಸೈಬ್ರಕಟ್ಟೆ, ನ್ಯೂಸ್ 18 ಉಡುಪಿ.